ಹಾಯ್, ಎಲ್ಲರಿಗೂ ನಮಸ್ಕಾರ. ರಾಜಕೀಯ ಸುದ್ದಿಗಳಿಗೆ ಕಾಮಿಡಿ ಟಚ್ ಕೊಡುವ ಗಿಳಿ ಪಾಲಿಟಿಕ್ಸ್ಗೆ ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇವತ್ತು ರಾಜಕೀಯದ ಬಗ್ಗೆ ಮಾತಾಡೋಕ್ಕೆ ಉತ್ತರ ಕರ್ನಾಟಕದಿಂದ ಹುಳಿ ಬರ್ತಾ ಇದ್ದಾರೆ. ಯತೀಶ್ ಅಣ್ಣ ಅವರು. ಬನ್ನಿ ಅಣ್ಣ. ಪಾಠ ಪಡ್ರ. ಕನ್ನಡ ಹಾಡು ಹಾಕ್ರಪ್ಪ. ಏನಪ್ಪ ಮಣಿ ಇನ್ವಾಲ್ವ್ ಆಗ್ಬಿಟ್ಟಣ್ಣ. ಮಣಿ ಅಣ್ಣ, ತಲೈವ ಮುನಿ ತಂಗಮಣಿ. ತಂಗಮಣಿ ತಲೆಯವ. ರಜನಿಕಾಂತ್ ಏನು ಮಾಡ್ಬೇಕಪ್ಪ? ಇಲ್ಲ, ಅವರು ಬರೀ ತಲೆಯವ, ನಾನು ತಂಗಮಣಿ ತಲೆವ. ಇದು ಯಾವುದೋ ಒಂದು ಮಣಿ. ನೀನು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆತಪ್ಪ? ಒಂದು 30-35 ವರ್ಷ. ಕನ್ನಡ ಚೆನ್ನಾಗಿ ಕಲಿಬೇಕು ನೀನು. ಮಧ್ಯ ಮಧ್ಯ ನನ್ರಿ ವಣಕಂ ಏನೇನು ಹೇಳಕತ್ತಿ. ಕನ್ನಡನೇ ಮಾತಾಡ್ಬೇಕು ನೋಡು. ಮಾತಾಡ್ತೀನಿ ಅದ್ರ ನನಗೆ ಭಾಳ ಪ್ರೀತಿ ನೀನು. ಅಣ್ಣ, ಎಲ್ಲಿ ನೋಡಿದ್ರು ನಿಮ್ದೇ ಸುದ್ದಿ ಅಣ್ಣ. ಮಂಡ್ಯದಲ್ಲಿ ನೋಡಿದ್ರೆ ನೀವೇ, ಈ ಉತ್ತರ ಕರ್ನಾಟಕದಲ್ಲಿ ನೋಡಿದ್ರೆ ನೀವೇ, ಮೈಸೂರಲ್ಲಿ ನೋಡಿದ್ರೆ ನೀವೇ, ಈ ಮಂಗಳೂರಿನಲ್ಲಿ ನೋಡಿದ್ರೆ ಎಲ್ಲ ಕಡೆನೂ ನೀವೇ ಸುತ್ತಾ ಇದ್ದೀರಲ್ಲ. ಮಿಂಚ್ಕೊಂಡಿದ್ದೀರಲ್ಲ, ಏನು ಕಾರಣ? ನೋಡಪ್ಪ ತಲೆವಾ, ಒಂದು ನಮ್ಮ ಧರ್ಮ ಉಳಿಬೇಕು. ಧರ್ಮದೊಟ್ಟಗ ಏನೇನು ಅನ್ಯಾಯ ಆಗ್ಲಿಕ್ಕಾಗ್ತೈತಿ ನಮ್ಮ ಮಂದಿಗೆ ಅದನ್ನು ನಾನು ಹೇಳಕತ್ತೀನಿ ಸರ್ಕಾರಕ್ಕೆ. ಸರಿ ನೋಡಪ್ಪ, ಸರ್ಕಾರದ ಮಂದಿ ಇವತ್ತು ಹೌದಾ ಹುಲಿಯ, ಸರ್ಕಾರದಲ್ಲಿ ನಮ್ಮ ಧರ್ಮದವ್ರಿಗೆ ರಕ್ಷಣೆ ಇಲ್ಲ. ನಮ್ಮ ಧರ್ಮದವ್ರಿಗೆ ಭಾಳ ತ್ರಾಸ ಆಗ್ತೈತಿ. ಅದನ್ನು ತಿಳಿಸ್ಕೊಡ್ಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಒಂದು ಪ್ರೊಸೆಷನ್ಗೆ ಬಿಡಂಗಿಲ್ಲ, ಒಂದು ಒಟ್ಟಿಗೆ ಹೋಗಂಗೆ ಬಿಡಂಗಿಲ್ಲ, ಒಂದು ಮಾತನಾಡೋಕ್ಕೆ ಬಿಡಂಗಿಲ್ಲ. ಏನು ಇವ್ರದೇನು ಇದು ಡೆಮಾಕ್ರೆಟಿಕ್ ಇಲ್ಲ ಎಂಥದಪ್ಪ ಇದು? ನನಗೆ ಹಂಗೆ ಅನಿಸಿಲ್ಲಣ್ಣ. ನಿನಗೆ ಇನ್ನೆಂಗೆ ಅನ್ನಿಸ್ತೈತಪ್ಪ? ಈಗ ನೀವು ಎಲ್ಲ ಕಡೆ ಓಡಾಡ್ತಾ ಇದ್ದರೆ ಜನಸಂಖ್ಯೆ ನಿಮಗೆ ಎಷ್ಟು ಜನ ಸೇರ್ತಾ ಇದ್ದಾರೆ ಅದನ್ನು ನೋಡಿದ್ರೆ, ಬಸ್ಸಲ್ಲಿ ಓಡಾಡ್ತಾ ಇದ್ದರೆ, ಬೈಕ್ನಲ್ಲಿ, ಜೀಪ್ನಲ್ಲಿ ಓಡಾಡೋದನ್ನು ನೋಡಿದ್ರೆ ನನಗೆ ಒಂದು ಡೌಟ್ ಬಂದಿದಮ್ಮ. ಏನು ಡೌಟಪ್ಪ? ನೀವು ಹೊಸ ರಾಜಕೀಯ ಪಕ್ಷ ಕಟ್ಟಿರೋಂಥ ಡೌಟ್ ಬಂದಿದೆ. ನೋಡಪ್ಪ ತಲೆವಾ, ನಾನು ರಾಜಕೀಯ ಪಕ್ಷ ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ ನೋಡು. ಇಲ್ಲ, ನಮ್ಮ ಪಕ್ಷದ ಹೈಕಮಾಂಡ್ ಕರೆದು 2028ಕ್ಕೆ ನನ್ನ ಕೈಯಾಗ ಚುಕ್ಕಾಣಿ ಕೊಟ್ಟರು ಕೊಡಬಹುದು. ಆದ್ರೆ ಹೊಸ ಪಕ್ಷ ಕಟ್ಟೋ ಉದ್ದೇಶ ನಂದಲ್ಲ. ಆದ್ರೆ ಆ ಸಂದರ್ಭ ಬಂತು ಅಂತಂದ್ರೆ ಆ ಸಂದರ್ಭದೊಳಗೆ ನಾವು ಹೊಸ ಪಕ್ಷ ಕಟ್ಟಬೇಕು ಅಂತ ಯೋಚನೆ ಮಾಡಕತ್ತೀವಿ. ಈ CM ಆಗೋ ಐಡಿಯಾ ಏನಾದ್ರು ಇದೆಯಣ್ಣ? ನೋಡಪ್ಪ, 2028ಕ್ಕೆ ಪಕ್ಷದ ಚುಕ್ಕಾಣಿ ಈ ಉತ್ತರ ಕರ್ನಾಟಕದ ಹುಲಿ ಕೊಟ್ರ 28ಕ್ಕೆ CM ಅವನಪ್ಪನ ನಾನೇ ಅದಿರಲಿ ಅಣ್ಣ. 28ರಲ್ಲಿ ನೀವು CM ಆಗ್ತೀರಾ? ನೋಡಪ್ಪ, 100% ನಾನೇ CM. ಪಕ್ಷದಾಗ ಚುಕ್ಕಾಣಿ ಕೊಟ್ರ ನಾನೇ CM ಹಾಕ್ತೀನಿ. ಆದ್ರ ಪಕ್ಷೇತರವಾಗಿ ನಾನು ನಿಂತರೂ ಕೂಡ ನಾ CM. 28ರಲ್ಲಿ ನೀವು CM ಆಗ್ತೀರಾ? ಅಯ್ಯೋ ಯಾಕಪ್ಪ HS ಮಗನ್ ತರ ನುರಿತಾ ಇದಿ? HS ಮಗ ಅಂದ್ರೆ ಹೈಟೆಕ್ ಸೂಪರ್ ನನ್ನ ಮಗ ಅಂತ. ಹೇಳ್ತೀರಾ ನೀವು ಶಾಸಕರಾಗಲ್ಲ ಅಂತ? ಅದೇ ಅವ್ರು ಹೇಳ್ತಾ ಇದಾರೆ. ಅವರು ಅಂದ್ರೆ ನಾನು ಯಾವ ಮಗ ಗೊತ್ತಾ? ಮಗ HS ಮಗ ಏನ? ಹಂಗಂದ್ರೆ ಮಗ ಹೈಟೆಕ್ ಸೂಪರ್ ನನ್ನ ಮಗ ಅಂತ. ಆ ಮಗ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ, ಆದ್ರೆ ನಾನು ತುರುವೇಕೆರೆ ಮಗ. ನೋಡಪ್ಪ, ಒಬ್ರು ಚಾಲೆಂಜ್ ಹಾಕಿದ್ರು ತಂಗಮಣಿ ತಲೆವ. ಏನಪ್ಪ ಅಂತಂದ್ರ, ನಾವು ಎಲ್ಲೇ ಹೋಗ್ಲಿ ಭಾಷಣ ಮಾಡಲಿ ಜನರ ಒಂದು ಆ ಕಲರವ ನೋಡಿ ಹೊಟ್ಟೆ ಹುರ್ಕೊಂಡು ಹೇಳಿದ್ರು, ಅವ್ರ ಕ್ಷೇತ್ರದೊಳಗೆ ಬಂದು ನಾನು ಎಲೆಕ್ಷನ್ ನಿಂತ್ಕೊಂತೀನಿ, ನನ್ನ ವಿರುದ್ಧ ಅವರು ಸೋಲ್ತಾರಂತ. ನಾನು ಹೇಳಿದ್ದೆ, ಮಗನ ನೀ ಬಾಯಲ್ಲಿ. ಯಾರಿಗೆ ಮಗ? ಅವ್ರು ಯಾರಿಗೆ ಮಗ? ಅವ್ರಿಗೆ ಹೇಳ್ತಾರೆ, ಮಗನ ನೀ ಬಂದು ನಿಂದ್ರು, ಆಮೇಲೆ ನೀ ಗೆಲ್ತೀಯೋ ಇಲ್ಲೋ ನೋಡಂತ. ಮಗ ಯಾರೋ ಹೇಳ್ತಾ ಇದ್ರು ಮಗ 2028ಕ್ಕೆ ನಾನು ಸಿಎಂ ಅಂತ. ಸಿಎಂ ಅಲ್ಲ ಮಗ,
ಒಬ್ರು MLA ಒಬ್ರು ಶಾಸಕರು ಕೂಡ ಆಗಕ್ಕಾಗಲ್ಲ ಮಗ. ನೋಡಪ್ಪ, ಈ ಖಾಲಿ ಡಬ್ಬದೊಳಗ ಕಲ್ಲು ಒಂದೋ ಎರಡೋ ಕಲ್ಲು ಹಾಕಿದ್ರ ಅದು ಡಬ 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 ಅಂತ ಬಾಯಿ ಬಡ್ಕೊಡ್ತೈತಿ. ಆ ಡಬ್ಬದೊಳಗೆ ಫುಲ್ ಆಗದ ಅಂತಂದ್ರೆ ಅದು ಶಬ್ದ ಮಾಡಂಗಿಲ್ಲ. ಅದು ಯಾರು ಮಾಡಕತ್ತಾರ, ಯಾರು ಮಾಡ್ತಿಲ್ಲ, ನೀನೇ ವಿಚಾರಣೆ ಮಾಡು. ಮಗ, ನನ್ನ ಖಾಲಿ ಡಬ್ಬ ಅಂದು 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 ಇವತ್ತು ನಾನೊಬ್ಬ ಶಾಸಕನಾಗಿ ವಿಧಾನಸೌಧದಲ್ಲಿ ಕುತ್ಕೊಂತಿದ್ದೀನಿ ಮಗ. ಅದು ಫ್ರಂಟ್ ಅಲ್ಲಿ, ಬ್ಯಾಕ್ ಅಲ್ಲ ಮಗ. ಯಾಕಂದ್ರೆ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ. ಮಗನ, ನೀ ಬಂದು 2 ವರ್ಷ ಆಗೈತಿ, ನಾನು 40 ವರ್ಷ ಆಗೈತಿ. ಎಲ್ಲ ಕೆರೆ ನೀರು ಕುಡ್ದಿರೋ ಮಗ ನಾನು. ಯಾವುದೋ ಒಂದು ನೀರು ಫಿಲ್ಟರ್ ವಾಟರ್ ಕುಡಿದು ಇಷ್ಟೊಂದು ಎಗರಾಡಕತ್ತಿ, ಅದು ಮುಂದೆ ನೀನೇ ನೋಡಕತ್ತಿ. ಮಗ, ಈ ತರ ಮಾತಾಡ್ತಿದ್ದ ದೊಡ್ಡ ದೊಡ್ಡ ಡಾಕ್ಟರ್ಗಳನ್ನೇ ಮನೆ ಕಳ್ಸಿದೀನಿ ಮಗ. ನೋಡಪ್ಪ, ಡಾಕ್ಟ್ರ್ ಮನೆ ಕಳ್ಸಿನಿ ಅಂತ ಹೇಳಾರ. ಮೊನ್ನೆ ಒಂದು ಜನಗಳ ಮಧ್ಯೆ ಒಂದು ವಿಡಿಯೋ ಹಾಕಿದ್ರು, ಯಾರೋ ಡಾಕ್ಟ್ರು, ಚಿಕ್ಕಬಳ್ಳಾಪುರ ಡಾಕ್ಟ್ರು. ಅಣ್ಣ, ಒಂದೇ ಒಂದು ಓಟು ಈ ಕ್ಷೇತ್ರದಲ್ಲಿ, ಒಂದು ಓಟ್ನಿಂದ ಡಾಕ್ಟರ್ ಗೆದ್ರೆ ವಿಡಿಯೋ ಮಾಡಿಟ್ಕೊಳ್ಳಿ. ಒಂದೇ ಒಂದು ಓಟಿಂದ ಗೆದ್ರೆ ನನ್ನ ರಾಜೀನಾಮೆ ಖಚಿತ ಅಂತ ಟಸ್ಸೆ ಹೊಡೆದಂಗ ಮಾತು ಹೇಳಿದ್ರು. ನಾನು ಹೇಳಿದ್ದೆ ಮಗ, ಒಂದೇ ಒಂದು ಓಟಿಂದ ಅಂತ. ಆದ್ರೆ ಒಂದಕ್ಕಿಂತ ಹೆಚ್ಚು ಓಟ್ ಪಡ್ಕೊಂಡ್ರು ಮಗ. ಅದಕ್ಕೆ ನಾನು ರಾಜೀನಾಮೆ. ಅದಕ್ಕೆ ಕೇಳದಪ್ಪ HS ಮಗ ಅಂತ, ಹೈಟೆಕ್ ಸೂಪರ್ ಮಗ ಅಂತ. ನಾನು ಹೇಳೋದೇನಪ್ಪ ಅಂದ್ರ, ಮಗ, ಇಂಥವ್ರು ನೋಡಿ ಮಗ ಇರು ಮಗ, ಉತ್ತರ ಕೊಡ್ತಾರೆ. ನೋಡಪ್ಪ, ಇದೇ ಪರಿಸ್ಥಿತಿ ಆಗೋದು. ಈ ಯಾವುದೋ ಹಂಡಿ ಬಕಿಟ್ಟು ಹಿಡಿತಾರ ಅಂತಾರಲ್ಲ ನೋಡಪ್ಪ, ಅದಕ್ಕೆ ಬೆಸ್ಟ್ ಉದಾಹರಣೆ ಅವರ. ಯಾರು? ಇನ್ಯಾರು ಪಕ್ಕದಾಗ? ಇದೇ ಒಬ್ರು ನಮ್ಮ ರಾಮಯ್ಯ, ಟಗ್ರು ರಾಮಯ್ಯ, ಔದೌಲಿಯ ರಾಮಯ್ಯ. ಅವ್ರನ್ನ ಬೈಕ್ ಓಡಾಡ್ತಿದ್ರು ಮಗ. ಆದ್ರೆ ಮುಂದೆ ಸಿಕ್ತಾಗ, ನಮಸ್ಕಾರ ಸರ್, ಕಾಫಿ ಆಯ್ತಾ ಸರ್, ತಿಂಡಿ ಆಯ್ತಾ ಸರ್, ಬನ್ನಿ ಸರ್ ನೋಡಪ್ಪ, ರಾಜಕಾರಣ ಅಂತ ಅವ್ರನ್ನ ಬೈಕ್ ಓಡಾಡ್ತಿದ್ರು ಮಗ. ಆದ್ರೆ ಸಿಕ್ತಾಗ ಮಗ, ಸರ್ ಚೆನ್ನಾಗಿದ್ದೀರಿ ಸರ್, ಕಂಗ್ರಾಚುಲೇಷನ್ ಸರ್. ಇಷ್ಟೇ ಮಗ, ರಾಜಕೀಯ ಬೇರೆ, ಫ್ರೆಂಡ್ಶಿಪ್ ಬೇರೆ ಮಗ. ಅದನ್ನ ಇಲ್ಲಿಗೆ ತಗೊಂಬಂದು ಆಗ್ತಾ ಇದಾರೆ ಮಗ. ಫಸ್ಟ್ ಹೇಳಕ್ ಕೇಳ ಮಗ, ಇವರು CM ಅಲ್ಲ, ಶಾಸಕರಾಗ್ತಾರ, ಕೇಳು ಮಗ. ಏನ್ ಮಗ ಹೇಳ್ತೀರಾ? ಸರಿ, ಏನ್ ತಲೆ ಹೇಳ್ತೀರಾ? ನೋಡಪ್ಪ, ನಂದು ರಾಜಕೀಯ ಬ್ಯಾರೆ. ನನ್ನ ಒಂದು ಪಾಪ್ಯುಲಾರಿಟಿ ಎಷ್ಟೈತಂತ ಆ ಮಗನಿಗೆ ಗೊತ್ತಿಲ್ಲ ನೋಡು. ನಾನು ಹೇಳೋದೇನಪ್ಪ ಅಂದ್ರೆ, ರಾಜಕೀಯ ಪಟ್ಟು ಗೊತ್ತಿಲ್ಲ. ಸುಮ್ಮನೆ ಬಂದು 2 ವರ್ಷದಾಗ ಒದರಾಕತ್ತಾವೆಲ್ಲ. ಯಾಕಂದ್ರೆ ನಮ್ಮೂರ್ನಾಗ ಒಂದು ಎಮ್ಮಿ ಹೋಗ ಮುಂದ ಸುಮ್ಮನೆ ಒದರಾಕತ್ತಿತ್ತ ಅಂತ, ಹಂಗೆ ಒದರಾಕತ್ತ. ನಾವು ಇಂಥವ್ರು ಕೂಡ ಏನೂ ಮಾತಾಡಂಗಿಲ್ಲ. ಯಾಕಂದ್ರೆ ಹೋದ್ರಿಪ್ಪ, ರಾಜಕೀಯನೇ ಬೇರೆ ಐತಿ. ಇನ್ನು 2 ವರ್ಷದೊಳಗೆ ಮಗನ ನಿಮ್ಮ ಮನೆ ಬರೀ ಏನಾಗ್ತೈತಿ ಅಂತ ನೀನು ನೋಡ. ಮಗ, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನಾನು ಪಕ್ಷ ಕೊಟ್ಟೋದು ಖಚಿತ, 2028ಕ್ಕೆ ನಾನ್ CM ಆಗೋದು ನಿಶ್ಚಿತ ಅಂತ ಇದ್ರಲ್ಲ ಮಗ. ಆದ್ರೆ ನಮ್ಮ ಉಚಿತ ಇದ್ಮೇಲೆ ಇವ್ರು ಪಕ್ಷ ಅಲ್ಲ ಮಗ, ಇವ್ರು ಬರೋದು. ಯಾತಕ್ಲೇಯಪ್ಪ ಉಚಿತ ಮಾಡ್ದಿ? ಒಂದಕ್ಕೆ ಉಚಿತ ಮಾಡಿ ಎಣ್ಣೆ ಬೆಲೆ ಜಾಸ್ತಿ, ರೇಷನ್ ಬೆಲೆ ಜಾಸ್ತಿ, ರಿಜಿಸ್ಟ್ರೇಷನ್ ಬೆಲೆ ಜಾಸ್ತಿ. ಇವ್ರು ಆಗ್ಬೇಕನ ಉಚಿತ ಕೊಡ್ತೀವಿ ಅಂತ 3 ರೂಪಾಯಿ ಕೊಟ್ಟು 100 ರೂಪಾಯಿ ಜನಗಳ ಮೇಲೆ ಟ್ಯಾಕ್ಸ್ ಹೇಳ್ದಾರ. ಜನಕ್ಕೆ ಗೊತ್ತಾಗೈತಿ ಇವರು ಉಚಿತ ಮಚಿತ ಏನಂತ. ಅದಕ್ಕೆ ಮುಂದೆ ನನ್ನ ಪಕ್ಷ ಖಚಿತ, ನಾನು CM ಆಗೋದು ನಿಶ್ಚಿತ. ಇವ್ರಿಗೆ ಏನು ಉಚಿತ ಅಂತ ಮಾಡವ್ರೆ, ಆ ಉಚಿತವನ್ನು ಬಿಟ್ಟು ಕೊಡೋದು ಇವರು ಉಚಿತ. ಇನ್ನೊಂದು ಹೇಳ್ತೀನಿ, ಇವ್ರ ಕ್ಷೇತ್ರದೊಳಗೆ ಟಿಕೆಟೇ ಸಿಗಂಗಿಲ್ಲ. ಆವಾಗ ಇವ್ರು ಏನನ್ಬೇಕು ಗೊತ್ತೈತಿ? ಬಕಾರಿ ಟಿಕೆಟ್ ಕೊಟ್ಕೊಡು ಬಕಾರಿ ಅಂತ ಹಳ್ಳಿ ಕತ್ತಾರ ನೋಡ್ ಮಗ. ಇದಕ್ಕೇನು ಉತ್ತರ ಮಗ? ಮಗ, ನಾನು ಟಿಕೆಟ್ಗೋಸ್ಕರ ಕೇಳೋದ್ ಬೇಕಾಗಿಲ್ಲ ಮಗ. ನನ್ನ ಪಾಪ್ಯುಲಾರಿಟಿ ಚೆನ್ನಾಗಿದೆ, ನನಗೆ ಟಿಕೆಟ್ ಆರಾಮಾಗಿ ಸಿಗುತ್ತೆ ಮಗ. ಆದ್ರೆ ಇವರು ತಮ್ಮ ಟಿಕೆಟ್ ನ ತಗೊಂಡು ಸೋತಾದ್ಮೇಲೆ, ಅಯ್ಯೋ ಬಂಗಾರಿ, ನಾನೇನೇ ಮಾಡಿದ್ದೆ ಬಂಗಾರಿ, ಹೋಯ್ತಲ್ಲ ಚಿನ್ನಿ, ಮರ್ಯಾದೆನೂ ಹೋಯ್ತು
ನೋಡಪ್ಪ ನಾವು ಬಾಣ ಬಿಡೋ ಮಂದಿ. ಆಗ ನಾವು ಹೇಳಕತ್ತೀವಿ ಗೆಲುವಿನ ಬಾಣದಂತೆ ಯಾರಿಗೂ ತಾಗದಂತೆ ಶೀತಲವಾದಂತೆ ನಮ್ಮ ಬಾಣ ಹಾ ಹಾ ಮಗ ಹಾ ಅಂತ ಬಾಯಿ ಬಡ್ಲಿಕ್ಕತ್ತಾರ ನಾವು ಬಾಣ ಬಿಟ್ರಿ ಅವ್ರು. ಮಗ ಇವ್ರ ಬಾಣಕ್ಕೆ ಏನು ಆಗಲ್ಲ ಮಗ, ಆದ್ರೆ ನಾವು ಬಿಡೋ ಬಾಣಕ್ಕೆ ಇವರು ಸೋತು ಸುಣ್ಣ ಆಗ್ತಾರೆ ಮಗ. ಅದು ಪಕ್ಕ ಮಗ. ನೋಡಪ್ಪ ಇವತ್ತು ನಾನು ಚಾಲೆಂಜ್ ಮಾಡ್ಲಿಕ್ಕತ್ತೇನೆ. ಯಾರ ಪಕ್ಕದವ್ರಿಗೆ ಹೇಳ, ಈ 2028ರಾಗ ಇಷ್ಟೊಂದು ಹರಡಕತ್ತಿ ಮಗನ, ನಾನು ಹೇಳ್ತೀನಿ ನಿನ್ನ ಯಾವ ಚಿನ್ನೂ ಬೇಡ. ನನ್ನ ಕ್ಷೇತ್ರದಾಗ ನನಗೂ ಯಾವುದು ಚಿಹ್ನೆ ಮೇಲೆ ನಿಲ್ಲಲ್ಲ. ನಾನು ಪಕ್ಷೇತರವಾಗಿ ನಿಲ್ತೀನಿ, ಗೆಲ್ತೀನಿ ಮಗನ. ನಿನ್ನ ಕ್ಷೇತ್ರದಾಗ ನೀನು ಯಾವುದೇ ಪಕ್ಷನ ಟಿಕೆಟ್ ತಗೊಳ್ದೆ ಪಕ್ಷೇತರನಾಗಿ ನಿಂತು ಗೆದ್ದು ತೋರಿಸಿ, ಅವತ್ಕ ನಾನು ರಾಜಕೀಯ ಮುಖ ಮಾಡಲ್ಲ ನೋಡಪ್ಪ. ಚಾಲೆಂಜ್ ಓಕೆನಾ? ಅವ್ರು ಯಾವುದೇ ಚಿಹ್ನೆ ಬೇಡ, ಯಾವುದೇ ಕಮಾಂಡ್ ಪಕ್ಷ ಬೇಡ, ಪಕ್ಷೇತರನಾಗಿ ನಿಂತು ಅವ್ರ ಕ್ಷೇತ್ರದಾಗ ಗೆಲ್ಲಿ, ನಾನು ಪಕ್ಷೇತರನಾಗಿ ನಿಂತು ನನ್ನ ಕ್ಷೇತ್ರದಾಗ ಗೆಲ್ತೀನಿ. 5 ಓಟ್ ಸಿಗಂಗಿಲ್ಲ ಮಾರೀಗ. ಮಗ ಇವ್ರು ಹೇಳ್ತಿರೋ ಡೈಲಾಗು ಈ ತುರುವೇಕೆರೆ ಮಗಂಗಲ್ಲ ಮಗ, ಹಾ. ಇದು ಆ ಮಗಂಗೆ ಮಗ. ಓ ಗೊತ್ತಾಯ್ತು ಅವ್ರಿಗೆ. ಗೊತ್ತಾಯ್ತಲ್ಲಪ್ಪ? ಗೊತ್ತಾಯ್ತು. ಅದಕ್ಕೆ ಹೇಳೋದು ನೋಡು, ಗೊತ್ತಾಗಲಿ ಅಂತ ಮಾತಾಡೋಣ ನಾನು. ಸರಿ ನೋಡಪ್ಪ, ಇನ್ನೂ ನಾನು ನಿಮ್ಮ ಕೂಡ ಮಾತಾಡೋದಿಲ್ಲ. ಮಗ 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 ನಾನು ಒಂದ್ ಮಾತಾಡಕ್ ಇಷ್ಟಪಡ್ತೀನಿ ಮಗ. ಇವ್ರೇನೋ ಹೈಕಮಾಂಡ್ ಜೊತೆ ಮಾತಾಡಕ್ಕೆ ಧೈರ್ಯ ಸಾಹಸ ಬೇಕು ಅಂದ್ರಲ್ಲ ಮಗ. ಮಗ ನನಗೆ ಹೈಕಮಾಂಡ್ ಅಂದ್ರೆ ಬೇರೆ ಯಾರು ಅಲ್ಲ ಮಗ. ನಮ್ಮ ಕೈ ಪಕ್ಷಕ್ಕೆ ಬರೀ ಹೈಕಮಾಂಡ್ ಅಷ್ಟೇ ಮಗ. 2 ಕೈ ಇದ್ದಂಗೆ, 2 ಕಣ್ಣಿದ್ದಂಗೆ, 2 ಕಾಲಿದ್ದಂಗೆ. ಯಾರು ಗೊತ್ತಾ ಮಗ? ಯಾರು? ಅದು ನಮ್ಮ ರಾಮಯ್ಯ ಬಂಡೆ ಮಗ. ಅವರೇ ನಮ್ಗೆ ಹೈಕಮಾಂಡ್ ಮಗ. ಇದೆ. ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಮಗ. ಇದೇ ನೋಡಪ್ಪ, ಇದೆ ಬಕೆಟ್ ಹಚ್ತಾನ ಬರೀ ಬಕೆಟೇ ಹಚ್ಚೋದು. ನೋಡಪ್ಪ, ನಮ್ಮ ನೋಡಿದ ತಕ್ಷಣ ಯಾವುದೋ ಕೋತಿ ಬಂದಿತ್ತು, ದೊಡ್ಡ ಕೋತಿ ಸಣ್ಣ ಕೋತಿ ಅನ್ಲಕತ್ತಿದ್ರು. ಮಾರಿ ನೋಡು, ನಾನು ರೊಕ್ಕ ಕೊಡ್ತೀನಿ, ಮೊದಲು ಹೇರ್ ಕಟ್ ಮಾಡಿಸಿ ಶೇವಿಂಗ್ ಮಾಡಿಸಿ ನೀಟಾಗಿ ಮನುಷ್ಯನಾಗಿರೋ ಕೇಳಪ್ಪ. ಅವ್ರಿಗೆ ಬರ್ತೀನಿ ಮಗ. ಅಪ್ಪ, ನಾನು ಇಷ್ಟೊತ್ತು ಹೇಳಿದ್ದು ಇವ್ರಿಗಲ್ಲಪ್ಪ, ಅವ್ರಿಗಂತೆ ಅವ್ರಿಗಲ್ಲಪ್ಪ, ಈ ತುರುವೇಕೆರೆ ಮಗನಗ. ಮಗ